ಇನ್ನು ಬಾಗಲಕೋಟೆಯಲ್ಲಿ ನಮ್ಮ ಅಭ್ಯರ್ಥಿ ಇಷ್ಟೊಂದು ಲೀಡ್ನಲ್ಲಿ ಗೆಲುವು ಸಾಧಿಸ್ತಾರೆ ಅಂತ ನಾವು ಊಹಿಸಿರಲಿಲ್ಲ. ವಿಶೇಷವಾಗಿ ಬಾಗಲಕೋಟೆ ಹಾಗೂ ದಾವಣಗೆರೆ ಮತದಾರರಿಗೆ ಧನ್ಯವಾದಗಳು ಅಂತ ಹುಬ್ಬಳ್ಳಿಯಲ್ಲಿ ಬಾಗಲಕೋಟೆ ಚುನಾವಣಾ ಉಸ್ತುವಾರಿ ಸದಸ್ಯ ಹಾಗೂ ಪರಿಷತ್ ಸದಸ್ಯ ಎಫ್.ಎಚ್. ಜಕ್ಕಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕುರಿತು ಫ್ರೀಡಂ ಟಿವಿ ಹುಬ್ಬಳ್ಳಿ ಪ್ರತಿನಿಧಿ ಜೊತೆ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಪ್ರತಿಷ್ಠೆಯ ಕನವಾಗಿದ್ದಂತಹ ಬಾಗಲಕೋಟೆ ಹಾಗೂ ದಾವಣಗೆರೆಯ ಚುನಾವಣೆಯಲ್ಲಿ ಮತದಾರರು ಕಾಂಗ್ರೆಸ್ಸಿನ ಕೈ ಹಿಡಿದಿದ್ದು, ಇದರ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಪರಿಷತ್ ಸದಸ್ಯರಾದಂಥ ಎಫ್.ಎಚ್. ಜಕ್ಕಪ್ಪನವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ರಾಜ್ಯ 2 ಕ್ಷೇತ್ರದ ಬೈ ಎಲೆಕ್ಷನ್ ಅಲ್ಲಿ ಮತದಾರರು ಕೊನೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಏನ್ ಹೇಳ್ತೀರಿ ಫಸ್ಟ್ ರಿಯಾಕ್ಷನ್ಗೆ? ನಾನು ಬಾಗಲಕೋಟೆ ಚುನಾವಣೆಯ ಉಸ್ತುವಾರಿ ಆಗಿದ್ದೆ. ದೊಡ್ಡ ಸಮಿತಿ ಇತ್ತು, ಅದರಲ್ಲಿ ನಾನೊಬ್ಬನ ಸದಸ್ಯ. ನಾವು ಎಲ್ಲ ಹಳ್ಳಿಗಳಿಗೆ ಹೋಗಿದ್ವಿ ಮತ್ತು ಅದು ನಗರ ಪ್ರದೇಶ 60% ಇದ್ರೆ 40% ರೂರಲ್ ಏರಿಯಾ ಇದೆ. ನಾವೆಲ್ಲ ಹೋಗಿ ಎಲ್ಲರನ್ನು ಭೇಟಿ ಮಾಡಿದಾಗ ಕಾಂಗ್ರೆಸ್ ಪರವಾದಂಥ ಎಲ್ಲ ಇತ್ತು, ಬಟ್ ಕಷ್ಟದಾಯಕ ಇತ್ತು. ಚುನಾವಣೆ ಅಷ್ಟೊಂದು ನಿರಾಸವಾಗಿ ಮಾಡುವಂಥದ್ದು ಇರಲಿಲ್ಲ. ಆದ್ದರಿಂದ ನಾವೆಲ್ಲ ಕಷ್ಟಪಟ್ಟರು. ಅಲ್ಲಿರುವಂಥ ಎಲ್ಲ ಶಾಸಕರು, ಎಲ್ಲ ಆರ್ ಬಿ ತಿಮ್ಮಾಪುರ ನೇತೃತ್ವದಲ್ಲಿ, ವಸಂತ್ ಕುಮಾರ್ ನೇತೃತ್ವದಲ್ಲಿ, ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ, DCC ಅಧ್ಯಕ್ಷರಾದಂಥ ನಂಜೇನ್ ಮಠರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಒಂದು ದೊಡ್ಡ ಪಡೆ ಕಾಂಗ್ರೆಸ್ಸಿನ ಪರವಾಗಿ ನಮ್ಮ ಸಿದ್ದರಾಮಯ್ಯವರು ಬಂದು ಹುರುಪು ಮಾಡಿದ್ರು, DK ಶಿವಕುಮಾರ್ ಬಂದು ಹುರುಪು ಮಾಡಿದ್ರು, ನಮ್ಮೆಲ್ಲ ಸಚಿವ ಸಂಪುಟ ಬಂದು ಹುರುಪು ಮಾಡಿದ್ರು. ನಾವೆಲ್ಲ ಪ್ರತಿಯೊಂದು ಊರಿಗೆ ಹೋಗಿ ಮತದಾರನ ಕೈ ಮುಗಿದು ಕೇಳ್ತಾ ಇದ್ವಿ. ಕಾಂಗ್ರೆಸ್ ನಮ್ಮ ದಲಿತ ಮತಗಳು ಅಥವಾ ನಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು, ಸಿದ್ದರಾಮಯ್ಯವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸ, ಬಾಗಲಕೋಟೆ ಕೊಟ್ಟಂತ ಹೊಸ ಮೆಡಿಕಲ್ ಕಾಲೇಜು, ಆನಂತರ ಅಲ್ಲಿ ಕೃಷ್ಣಾ ನದಿ ದಂಡೆಯಲ್ಲಿ ಏನು ಜಮೀನು ಕಳ್ಕೊಂಡಂತ ರೈತರಿಗೆ ಒಂದೇ ಇನ್ಸ್ಟಾಲ್ಮೆಂಟ್ ನಲ್ಲಿ ಪೇಮೆಂಟ್ ಕೊಡುವಂತ ಕೆಲಸಗಳು ಇವೇನಾಯ್ತು ಅಂದ್ರೆ ಎಲ್ಲರ ಜನಗಳಿಗೆ ಮನಸ್ಸಿಗೆ ಹಿಡಿಸ್ತು. ಇಲ್ಲ, ಕಾಂಗ್ರೆಸ್ ಕೆಲಸ ಮಾಡ್ತದೆ ಅಂತ ಹೇಳಿ ನಾವು 3,000 4,000 ಅಂತರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಬಹುದು ಅಂತ ತಿಳ್ಕೊಂಡಿದ್ವಿ. ಆದ್ರೆ ಇವತ್ತು 21,000 ಅಂತರದ ಮತದಾನ ಹಂಗಂದ ನಮ್ಮ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಗೆದ್ದಿದ್ದಾರೆ. ಅಂದ್ರೆ ತುಂಬಾ ಆ ಬಾಗಲಕೋಟೆ ಮತದಾರರಿಗೆ ನಾವು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ಚುನಾವಣೆಗಳು ಮುಖ್ಯ ಆಗಿದ್ದವು. ಒಂದು ದಾವಣಗೆರೆ ಮತ್ತು ಬಾಗಲಕೋಟೆ, ಇವು ಅಂತರ ಬಾಳಿಲ್ಲ. ಇವು 300 ಕಿಲೋಮೀಟರ್ ಒಳಗಿರುವಂತದ್ದು. ನಾವು ಇಲ್ಲಿ ಬಾಗಲಕೋಟೆ ಬಂದವರು ದಾವಣಗೆರೆ ಹೋಗಿದ್ರು, ದಾವಣಗೆರೆ ಬಂದವರು ಬಾಗಲಕೋಟೆ ಹೋಗಿದ್ರು. ಇಡೀ ನಮ್ ಜವಾಬ್ದಾರಿ ಅದು. ಎಲ್ಲ ಮಂತ್ರಿಗಳ ಜವಾಬ್ದಾರಿ ಏನು ಅಂತಂದ್ರೆ ನಮ್ಮ ಅಭ್ಯರ್ಥಿಯನ್ನ ಗೆಲ್ಸಬೇಕು ಅಂತ ಹೇಳಿ ಅಲ್ವಾ. ಅಲ್ಲಿ ದಾವಣಗೆರೆಯಲ್ಲಿ ಎಲ್ಲರೂ ಹೋಗಿ ಕೆಲಸ ಮಾಡುವಂಥದ್ದು, ನಾವು ಎಲ್ಲರೂ ಹೋಗಿ ಕೆಲಸ ಮಾಡುವಂಥದ್ದು. ನಮ್ಮ ಅಭ್ಯರ್ಥಿ ಇರ್ತದಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಏನಾಗಿರ್ತದ ಅಂದ್ರೆ ಯಾರು ನಿಂತ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಅದನ್ನ ಗೆಲ್ಬೇಕು ಅಂತ ಹಠ. ಹಂಗಾಗಿ ಈ ಮುಖ ನೋಡಂಗಿಲ್ಲ, ನಾವು ಅಭ್ಯರ್ಥಿ ಮುಖ ನೋಡಂಗಿಲ್ಲ, ಕಾಂಗ್ರೆಸ್ ಗೆಲ್ಬೇಕು ಅಂತ ಹೇಳಿ ನಮ್ಮ ಅಹಿಂದ ಮತಗಳು ಅಂತದವಲ್ಲಿ ಅಹಿಂದ ಮತಗಳದಾವ. 2,39,000 ಮತಗಳಲ್ಲಿ 70,000 ಮಾತ್ರ ಲಿಂಗಾಯತರು. ಲಿಂಗಾಯತರು ಅಷ್ಟರು ಬಿಜೆಪಿ ಹಾಕ್ತಾರೆ ಅಂತ ಬಯಸಕ್ಕಾಗಲ್ಲ. ಲಿಂಗಾಯತರು ಅಲ್ಲಿ ಒಂದು 30-40% ಕಾಂಗ್ರೆಸ್ ಇರ್ತಾರೆ ನಾವು ನೋಡ್ದಂಗ. ಸೊ ಚರಂತಿ ಮಟ್ಟ ಮೇಲೆ ಲಿಂಗಾಯತರು ಒಲವು ಇಲ್ಲ. ನಾವು ಅಲ್ಲಿ ಸರ್ವೆ ಮಾಡ್ದಂಗ ಲಿಂಗಾಯತರು ಪ್ರಬುದ್ಧರು ಇದ್ದಾರೆ, ಯಾವ ಪಕ್ಷಕ್ಕೆ ಮತ ಕೊಟ್ರೆ ಹೇಗೆ ಅಂತ ಹೇಳಿ. ಅದನ್ನ ಬಿಟ್ರೆ ಅಹಿಂದ ಮತಗಳು ಸಂಪೂರ್ಣವಾಗಿ ಸಾರಾಸಗಟವಾಗಿ ಅದು ದಲಿತರ ಒಂದು 30,000 ಇರ್ಬೋದು, ಮುಸ್ಲಿಮರ ಒಂದು 45,000 ಮತಗಳಿರ್ಬೋದು, ಒಂದು 15-20,000 ಈ ನಾಯಕರ ಓಟ್ಗಳಿರ್ಬೋದು, ಉಳಿದ ಜಾತಿ ಮರಾಠರು, ಆ ದೇವಾಂಗದವರು, ಬೇರೆ ಬೇರೆ ಮತಗಳದು, ರೆಡ್ಡಿ ಓಟ್ಗಳು ಬಾಳದವಲ್ಲಿ. ಇವರೆಲ್ಲ ಕೂಡ್ಕೊಂಡು ಒಂದು ಡಿಸೈಡ್ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಲಿಕ್ಕೆ ಇವರೆಲ್ಲ ಕಾರಣರಾದ್ರು ಅಂತ ಹೇಳ್ಬೋದು. ಸರ್, ಇನ್ನೊಂದು ಅದೇ ಕ್ಷೇತ್ರದ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಾಕಷ್ಟು ಗೊಂದಲ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರು ಟಿಕೆಟ್ ಕೊಟ್ಟು ಚುನಾವಣೆ ನಂತರ ಅಲ್ಪಸಂಖ್ಯಾತರ ನಾಯಕರನ್ನು ಒಬ್ಬೊಬ್ಬರಾಗಿ ಬಲಿ ಪಡಿತಾ ಬಂತು. ಯಾಕಂತಂದ್ರೆ ಜಬ್ಬಾರ್ ಅವರು ಮತ್ತು ಜಮೀರ್ ಅಹಮದ್ ಅವರು ಮನಸ್ಸದಾಪದಿಂದ ಕೇರಳದ ಪ್ರಚಾರದಲ್ಲಿ ತೊಡಗಿದ್ರು. ಇಷ್ಟೆಲ್ಲಾ ಬೆಳವಣಿಗೆ ನಡೆದು ಹಾವು ಏನಿ ಆಟ ಫಲಿತಾಂಶದಲ್ಲಿ ಕೊನೆಗೂ ಸಮರ್ಥ ಅವರು ಗೆದ್ದಿದ್ದಾರೆ. ಸಮರ್ಥ ಅವ್ರು ಗೆದ್ದಿದ್ದಾರೆ. ಅವ್ರ ಗೆಲುವಿಗೆ ಅವ್ರಿಗೆ ಶುಭಾಶಯಗಳು. ಅವರಿಗೆ ಮತ ಹಾಕಿ ಗೆಲ್ಲಿಸಿದಂತ ಎಲ್ಲ ಮತದಾರರಿಗೆ, ದಾವಣಗೆರೆ ಸೌತ್ ಮತದಾರರಿಗೆ ಧನ್ಯವಾದಗಳು. ಅವ್ರ ತಾತ 20,000 ಹತ್ತಿರದಿಂದ ಗೆಲ್ತಾ ಇದ್ರು 1994ರಿಂದ. ಇವರು 5,600 ಮತಗಳಲ್ಲಿ ಗೆದ್ದಿದ್ದಾರೆ, ಅಂತರದಿಂದ ಗೆದ್ದರೆ. ಏನು ಕಡಿಮೆ ಅಂತರ ಏನಿಲ್ಲ. ಎರಡನೇದ್ದು ಆ ಮುಸ್ಲಿಮರ ಭಾವನೆಗಳದಲ್ಲ, ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಕೇಳಿದ ತಪ್ಪಲ್ಲ. ನಾವು 70-75 ಸಾವಿರ ಇದ್ದೇವೆ, ನಮ್ಗೊಂದು ಅವಕಾಶ ಕೊಡಿ ಅಂತ ಕೇಳಿದ ತಪ್ಪಲ್ಲ.
ಆದರೆ ವಿನಾಕಾರಣ ಗೊಂದಲಗಳು ಸೃಷ್ಟಿ ಆಗಬಾರ್ದು. ಕೇಳಿಂದ ಪಕ್ಷ ಒಂದು ತೀರ್ಮಾನ ತಗೊಂಡಿಂದ ಎಲ್ಲರೂ ತೀರ್ಮಾನದಂತೆ ನಡಿಬೇಕು, ನಡೆದಿದ್ದಾರೆ. ಈಗ ಚುನಾವಣೆ ಅವ್ರ ಸಹಕಾರ ಇಲ್ದಾಗ ಇದು ಗೆಲ್ಲಕ್ಕಾಗತ್ತಾ? ಮುಸ್ಲಿಮರ ಸಹಕಾರ ಇಲ್ದಾಗ ಗೆಲ್ಲಕ್ಕಾಗತ್ತಾ? ದಲಿತರ ಮತಗಳಿಲ್ದಾಗ ಗೆಲ್ಲಕ್ಕಾಗತ್ತಾ? ಅಲ್ವಾ? ಈಗ ಇವರು ದಾಸ್ ಕರಿಯಪ್ಪನವರು ನಾಯಕ್ ಸಮಾಜದವರು, ನಾಯಕರೆಲ್ಲ ಅವ್ರಿಗೆ ಹಾಕಿಬಿಟ್ರೆ ಓಟು, ಅವರು ಕಾಂಗ್ರೆಸ್ ಓಟ್ ಹಾಕಿದಾರಲ್ಲ ಅಲ್ವಾ? ಅಹಿಂದ ಮತಗಳು ಯಾವಾಗಲೂ ಕಾಂಗ್ರೆಸ್ ಇರ್ತಾವೆ. ಆದ್ರಿಂದ ಈ ಮುಸ್ಲಿಮರ ಬಗ್ಗೆ ಅಷ್ಟೊಂದು ವಿವಾದನ ದೊಡ್ಡದು ಮಾಡೋಕೆ ಅವಶ್ಯಕತೆ ಇಲ್ಲ. ಅಬ್ದುಲ್ ಜಬ್ಬಾರ್ ಆಗಲಿ ಒಳ್ಳೆ ಲೀಡರು, ನಮ್ಮ ನಜೀರ್ ಅಹ್ಮದ್ ಅವರು ಸೀನಿಯರ್ ಕಾಂಗ್ರೆಸ್ ಲೀಡರು, ಮುಸ್ಲಿಂ ಮತಗಳನ್ನ ಕ್ರೋಢೀಕರಿಸುವಂತ ಶಕ್ತಿಗಳವರು. ಜಮೀರ್ ಅಹ್ಮದ್ನು ಬಹಳ ಅದ್ಭುತ ನಾಯಕ. ಅದಕ್ಕೆ ಕಾಂಗ್ರೆಸ್ನ ಹಿರಿಯರಲ್ಲಿ ನನ್ನ ಏನೋ ಅಂತಂದ್ರೆ ಈ ಮುಸ್ಲಿಂ ಸೆಂಟಿಮೆಂಟ್ ಜೊತೆ ನಾವು ಕಾಂಗ್ರೆಸ್, ಯಾಕಂದ್ರೆ ಕಾಂಗ್ರೆಸ್ನ ಬುನಾದಿ ಅವರು ಯಾರು? ಮುಸ್ಲಿಮ್ಸು, ದಲಿತ್ಸು, ಹಿಂದುಳಿದ ವರ್ಗದವರು ಕಾಂಗ್ರೆಸ್ಸಿನ ಬುನಾದಿ. ನನಗೆ ಕೇರಳ ಚುನಾವಣೆ ತೃಪ್ತಿ ತಂದಿದೆ, ಕರ್ನಾಟಕದ ಉಪಚುನಾವಣೆ ನನಗೆ ತೃಪ್ತಿ ತಂದಿದೆ. ತಮಿಳುನಾಡಿನಲ್ಲಿ ಅದು ಒಂಥರ ಸಿನಿಮ್ಯಾಟಿಕ್ ಮೂಡ್, ಅದನ್ನ ನೀವು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ ಅಲ್ವಾ? ಅಲ್ಲಿ ನಮ್ಮ ಕಾಂಗ್ರೆಸ್ ಒಳ್ಳೆ ಸೀಟ್ ಬಂದಿದ್ದಾವೆ, ತೊಂದರೆ ಏನಿಲ್ಲ. ಅದೇ ಸರ್ಕಾರ ರಚನೆ ಮಾಡ್ಬೇಕಲ್ಲ. ಈಗ ಯಾರು ಕೂಡ ಸರ್ಕಾರ ರಚನೆ ಮಾಡ್ತಾರೆ?